ಹಾಯ್, ನಾನು ಗುರುಪ್ರಸಾದ್. ಇವತ್ತು ನ್ಯೂಸ್ ಏಜೆನ್ಸೀಸ್ ಅಂದ್ರೆ ಸುದ್ದಿ ಸಂಸ್ಥೆಗಳ ಬಗ್ಗೆ ನಾವು ಮಾತನಾಡುವ. ನ್ಯೂಸ್ ಏಜೆನ್ಸೀಸ್ ಅಂತ ಹೇಳಿದ್ರೆ ಇದು ಆರ್ಗನೈಸೇಷನ್, ಸಂಸ್ಥೆಗಳು. ಯಾರ ಸಂಸ್ಥೆಗಳು ಅಂತ ಹೇಳಿದ್ರೆ ಪತ್ರಕರ್ತರದ್ದೇ ಸಂಸ್ಥೆಗಳು. ಏನ್ ಮಾಡ್ತವೆ ಈ ಸುದ್ದಿ ಸಂಸ್ಥೆಗಳು ಅಂತ ಹೇಳಿದ್ರೆ ಅದು ಸುದ್ದಿಯನ್ನ ಸಪ್ಲೈ ಮಾಡ್ತವೆ, ಒದಗಿಸುವಂತ ಸಂಸ್ಥೆಗಳು. ಯಾರಿಗೆ ಸುದ್ದಿಯನ್ನ ಒದಗಿಸ್ತವೆ ಅಂತ ಹೇಳಿದ್ರೆ ನ್ಯೂಸ್ ಪೇಪರ್ಗಳಿಗೆ, ಮ್ಯಾಗಝಿನ್ಗಳಿಗೆ, ರೇಡಿಯೋಗೆ, ಮತ್ತೆ ಚಾನೆಲ್ಗಳಿಗೆ, ಟಿವಿಗೆ ಇದನ್ನು ಸುದ್ದಿಯನ್ನು ಒದಗಿಸ್ತವೆ. ಅಂದ್ರೆ ನೇರವಾಗಿ ಇದು ಕಸ್ಟಮರ್ಸ್ ಅಥವಾ ನಾವು ವೀಕ್ಷಕರು ಅಥವಾ ಓದುಗರಿದ್ದೇವಲ್ಲ, ನಮಗೆ ಸುದ್ದಿಯನ್ನ ಒದಗಿಸುವುದಿಲ್ಲ. ಆದ್ರೆ ನಮಗೆ ಸುದ್ದಿಯನ್ನ ಒದಗಿಸುವ ಸುದ್ದಿ ಮೂಲಗಳಿಗೆ ಇವು ಸುದ್ದಿಯನ್ನ ಒದಗಿಸ್ತವೆ. ಇದನ್ನ ನಾವು ವೈರ್ ಸರ್ವಿಸ್ ಅಂತ ಕೂಡ ಹೇಳ್ತೇವೆ, ನ್ಯೂಸ್ ವೈರ್ ಅಥವಾ ನ್ಯೂಸ್ ಸರ್ವಿಸ್ ಅಂತ ಕೂಡ ಹೇಳ್ತೇವೆ. ಅಂದ್ರೆ ಈಗಾಗಲೇ ನಾನು ಹೇಳಿದ ಹಾಗೆ ಇದು ಜರ್ನಲಿಸ್ಟ್ಗಳಿಗೆ ಒಂದು ಸುದ್ದಿಯ ಮೂಲಗಳಾಗಿರ್ತವೆ. ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ ಅಂದ್ರೆ PTI ಅನ್ನುವಂಥದ್ದು ತುಂಬಾ ಜನಪ್ರಿಯವಾದ ಒಂದು ಸುದ್ದಿಯ ಸಂಸ್ಥೆ. ಜನಪ್ರಿಯವಾಗಲಿಕ್ಕೆ ಕೆಲವು ಕಾರಣಗಳು ಕೂಡ ಇದ್ದಾವೆ. ಇದಕ್ಕೆ ಒಂದು ಹೆಗ್ಗಳಿಕೆ ಅಂತ ಹೇಳಿದ್ರೆ ಇದು ಭಾರತದ ಅತ್ಯಂತ ಹಳೆಯ ಒಂದು ಸುದ್ದಿ ಸಂಸ್ಥೆ ಮತ್ತೆ ಅತ್ಯಂತ ದೊಡ್ಡ ಸುದ್ದಿಯ ಸಂಸ್ಥೆ. ಇದು ನಾನ್ ಪ್ರಾಫಿಟ್ ಅಂದ್ರೆ ಲಾಭವನ್ನ ಬಯಸಿ ಕೆಲಸ ಮಾಡುವಂತದ್ದಲ್ಲ. ಇದು 1947ರಲ್ಲಿ ಅಂದ್ರೆ ನಮಗೆ ಸ್ವಾತಂತ್ರ್ಯ ಬಂದ ವರ್ಷದಲ್ಲೇ ರಿಜಿಸ್ಟರ್ ಆಗಿದೆ, ದಾಖಲಾಗಿದೆ. ಅದರ ಕಾರ್ಯನಿರ್ವಹಣೆ ಆರಂಭವಾಗಿದ್ದು ಮಾತ್ರ 1949ರಲ್ಲಿ, ಅಂದ್ರೆ 2 ವರ್ಷಗಳ ನಂತರ. ಇದರ ಮುಖ್ಯ ಕೇಂದ್ರ ಕಚೇರಿ ಅಂತ ನಾವು ಹೇಳ್ತೇವೆ, ಹೆಡ್ ಆಫೀಸ್, ಇದು ನವದೆಹಲಿಯಲ್ಲಿದೆ, ನಮ್ಮ ರಾಜಧಾನಿಯಲ್ಲಿದೆ. ಇದು ಸುದ್ದಿ ಸಂಸ್ಥೆಯನ್ನ 2 ಭಾಷೆಗಳಲ್ಲಿ ಪ್ರೊವೈಡ್ ಮಾಡ್ತದೆ. ಒಂದು ಅಂತ ಹೇಳಿದ್ರೆ ಇಂಗ್ಲಿಷ್ ಮತ್ತೆ ಹಿಂದಿ ಭಾಷೆಯಲ್ಲಿ ಪ್ರೊವೈಡ್ ಮಾಡ್ತದೆ. ಮತ್ತೆ ನಮ್ಮ ರಾಷ್ಟ್ರದ ಸುದ್ದಿಗಳಿಗೆ ಇಲ್ಲಿ ಮೊದಲ ಪ್ರಾಶಸ್ತ್ಯ ಸಿಗ್ತದೆ. ಇಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಅಂದಾಜಿನ ಪ್ರಕಾರ ಅದರಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು 400 ಜರ್ನಲಿಸ್ಟ್ಗಳು, ಅಂದ್ರೆ ಪೂರ್ಣಕಾಲಿಕ ಯಾರು ಕೆಲಸಗಾರರು, ಮತ್ತೆ ಒಂದು 500ರಷ್ಟು ಸ್ಟ್ರಿಂಜರ್ಸ್ ಅಂದ್ರೆ ಅರೆಕಾಲಿಕ ಕೆಲಸಗಾರರು ಇದಕ್ಕೋಸ್ಕರ ಕೆಲಸ ಮಾಡ್ತಾರೆ, ಅಂದ್ರೆ PTIಗೋಸ್ಕರ ಕೆಲಸ ಮಾಡ್ತಾರೆ ಅನ್ನುವಂತ ಒಂದು ಅಂದಾಜು. ಇವರು ಬೇರೆ ಬೇರೆ ಕಡೆ ಸ್ಪ್ರೆಡ್ ಆಗಿದ್ದಾರೆ. ನಮ್ಮ ಭಾರತ ದೇಶದ ಮೂಲೆ ಮೂಲೆಗಳಿಗೆ, ಹಳ್ಳಿಗಳಲ್ಲಿ ಇದರ ಈ PTI ವರದಿಗಾರರಿದ್ದಾರೆ, ಸ್ಟ್ರಿಂಜರ್ಸ್ ಇದ್ದಾರೆ. ಅವರೆಲ್ಲರೂ ಕೂಡ ಸಂಸ್ಥೆಗೆ ಸುದ್ದಿಯನ್ನ ಕೊಡ್ತಾರೆ. ಇದು ದಿನಕ್ಕೆ ಪ್ರತಿದಿನ ಅಂದ್ರೆ ಸುಮಾರು 2000ರಷ್ಟು ಸುದ್ದಿಯನ್ನ ಮತ್ತೆ ಸುಮಾರು 200ರಷ್ಟು ಫೋಟೋಗ್ರಫಿಯನ್ನ, ಇದು ಕೂಡ ಬದಲಾಗಬಹುದು ಸ್ವಲ್ಪ, ಅದರಷ್ಟು ಪ್ರೊವೈಡ್ ಮಾಡುವ ಒಂದು ಕೆಪಾಸಿಟಿ ಇದೆ ಯಾವುದಕ್ಕೆ, PTI ಸಂಸ್ಥೆಗೆ. ಇದರ ಈಗ ಮುಖ್ಯಸ್ಥರಾಗಿ ಅಂದ್ರೆ ಚೇರ್ಮನ್ ಆಗಿ ಅವೀಕ್ ಸರ್ಕಾರ್ ಅನ್ನುವರು ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇದರ ಮುಖ್ಯ ಕಸ್ಟಮರ್ಸ್ ಯಾರು, ಗ್ರಾಹಕರು ಯಾರು ಅಂತ ಹೇಳಿದ್ರೆ ಟೈಮ್ಸ್ ಆಫ್ ಇಂಡಿಯಾ ಮತ್ತೆ ದ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಮತ್ತೆ ಹಿಂದೂಸ್ತಾನ್ ಟೈಮ್ಸ್ ಮತ್ತೆ ಆಲ್ ಇಂಡಿಯಾ ರೇಡಿಯೋ ಮತ್ತೆ ದೂರದರ್ಶನ್ ಅಂದ್ರೆ DD ಇವೆಲ್ಲವೂ ಕೂಡ ಇದರ ಮುಖ್ಯ ಗ್ರಾಹಕರಾಗಿದ್ದಾರೆ. ಅಂದ್ರೆ ಭಾರತದ ಹೆಚ್ಚಿನ ಸುದ್ದಿ ಸಂಸ್ಥೆಗಳು ಅಂದ್ರೆ ಸುದ್ದಿ ನ್ಯೂಸ್ ಪೇಪರ್ಗಳು ಅಥವಾ ಚಾನೆಲ್ಗಳು ಇದರಿಂದ ಸುದ್ದಿಯನ್ನ ಪಡಿತಾ ಇದ್ದಾವೆ. ಇದು ಕೆಲಸವನ್ನ ಹೇಗೆ ನಿರ್ವಹಿಸ್ತದೆ ಅಂತ ಹೇಳಿದ್ರೆ ನ್ಯೂಸ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತದೆ. ಯಾರ ಜೊತೆ ಅಂತ ಹೇಳಿದ್ರೆ ಫಾರಿನ್ ನ್ಯೂಸ್ ಏಜೆನ್ಸಿಗಳು. ಈಗ ಫಾರ್ ಎಕ್ಸಾಂಪಲ್ ಫ್ರಾನ್ಸ್ನ ಸುದ್ದಿ ಸಂಸ್ಥೆ ಅಸೋಸಿಯೇಟೆಡ್ ಪ್ರೆಸ್ ಅಂತ ಹೇಳಿ, ಅದು ಭಾರತ ಸುದ್ದಿ ಸಂಸ್ಥೆ. ಮತ್ತೊಂದು ಫ್ರಾನ್ಸ್ನ ಸುದ್ದಿ ಸಂಸ್ಥೆ ಏಜೆನ್ಸ್ ಫ್ರಾನ್ಸ್ ಪ್ರೆಸ್ ಅಂತ ಹೇಳಿ, ಇದು ಫ್ರಾನ್ಸ್ನ ಸುದ್ದಿ ಸಂಸ್ಥೆ. ಇವುಗಳ ಜೊತೆ ಇದು ಒಟ್ಟಿಗೆ ಕೆಲಸ ಮಾಡ್ತದೆ. ಅಂದ್ರೆ ಸುದ್ದಿಯನ್ನ, ಈಗ ಭಾರತದ ಸುದ್ದಿಯನ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಅಲ್ಲಿಯ ಸುದ್ದಿಯನ್ನ ಪಡ್ಕೊಂಡು ಆ ರೀತಿ ಕೆಲಸವನ್ನ ನಿರ್ವಹಿಸ್ತದೆ. ಇದು ಸಾಧಾರಣ ಒಂದು 150 ಆಫೀಸ್ಗಳನ್ನ ಹೊಂದಿದೆ. ಬ್ರಾಂಚ್ ಆಫೀಸ್ ಅಂತ ನಾವು ಹೇಳ್ತೇವಲ್ಲ, ಕೇಂದ್ರ ಕಚೇರಿ ನವದೆಹಲಿಯಲ್ಲಿದ್ರೆ ಅದನ್ನ ಸುದ್ದಿ ಸಂಗ್ರಹಕ್ಕಾಗಿ ಮತ್ತೆ ನಿಯಂತ್ರಣಕ್ಕಾಗಿ 150 ಆಫೀಸ್ಗಳನ್ನ ದೇಶದ ಬೇರೆ ಬೇರೆ ಕಡೆಯಲ್ಲಿ ಹೊಂದಿದೆ. ಇದು ಹಿಂದಿಯಲ್ಲಿ ಸುದ್ದಿಯನ್ನು ಕೊಡ್ತದೆ ಅಂತ ನಾನು ಈಗಾಗಲೇ ಹೇಳಿದೆ. ಅದಕ್ಕೆ ಒಂದು ಸೆಪರೇಟ್ ಆದ ಹೆಸರನ್ನ ಕೊಟ್ಕೊಂಡಿದೆ, ಅದು ಭಾಷಾ ಅಂತ ಎನ್ನುವ ಹೆಸರಿನಲ್ಲಿ ಹಿಂದಿಯಲ್ಲಿ ಈ ಸುದ್ದಿ ಸಂಸ್ಥೆ ಸುದ್ದಿಯನ್ನ ಪ್ರೊವೈಡ್ ಮಾಡ್ತದೆ. ಮತ್ತೊಂದು ತುಂಬಾ ಜನಪ್ರಿಯವಾದ ಸುದ್ದಿ ಸಂಸ್ಥೆ, ನೀವು UNI ಅಂತ ಕೇಳಿರ್ತೀರಿ, ಯುನೈಟೆಡ್ ನ್ಯೂಸ್ ಆಫ್ ಇಂಡಿಯಾ ಅಂತ ಇದರ ಫುಲ್ ಫಾರ್ಮ್. ಇದು ಕೂಡ ಅಷ್ಟೇ ಭಾರತದ ಒಂದು ಮುಖ್ಯ ಸುದ್ದಿ ಸಂಸ್ಥೆ. ಇದು ಕೂಡ ಕಾರ್ಯನಿರ್ವಹಿಸುವುದು ಹೇಗೆ ಅಂತ ಹೇಳಿದ್ರೆ ಫಾರಿನ್ ನ್ಯೂಸ್ ಏಜೆನ್ಸಿಗಳು ಅಂದ್ರೆ ವಿದೇಶಿ ಸುದ್ದಿ ಸಂಸ್ಥೆಗಳನ್ನ ಪಾರ್ಟ್ನರ್ ಆಗಿ ಮತ್ತೆ ಅವರ ಜೊತೆ ಸುದ್ದಿಯನ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಇದು ಕೆಲಸವನ್ನ ನಿರ್ವಹಿಸ್ತದೆ. ಅದರಲ್ಲಿ ಯಾವುದು ರಾಯ್ಟರ್ಸ್ ಅಂತ ಹೆಸರು ಕೇಳಿದಿರಲ್ಲ, ಬ್ರಿಟನ್ನದ್ದು, ಇದು ಇದರ ಜೊತೆ ಕೆಲಸ ಮಾಡ್ತದೆ. ಮತ್ತೊಂದು DP ಅಂತ ಹೇಳಿ, ಅದು ಡಾಟ್ಸ್ಟೆ ಪ್ರೆಸ್ ಏಜೆಂಟ್ಯೂರ್ ಅಂತ ಹೇಳಿ, ಅದು ಅಂದ್ರೆ ಜರ್ಮನಿಯ ಸುದ್ದಿ ಸಂಸ್ಥೆ, ಜರ್ಮನ್ ಭಾಷೆಯಲ್ಲಿದೆ ಇದೆ. ಇದರ ಜೊತೆಗೆಲ್ಲ ಮುಖ್ಯವಾಗಿ ಒಪ್ಪಂದವನ್ನ ಮಾಡಿಕೊಂಡು ಕೆಲಸವನ್ನ ನಿರ್ವಹಿಸ್ತಾ ಇದೆ.
ಇದು ಕೂಡ ತುಂಬಾ ಹಳೆಯ ಸುದ್ದಿ ಸಂಸ್ಥೆಯೇ. 1959ರಲ್ಲಿ ಇದು ರಿಜಿಸ್ಟರ್ ಆಗಿದೆ, ದಾಖಲಾಗಿದೆ. ಮತ್ತೆ ಇದು ಕೆಲಸ ಆರಂಭಿಸಿದ್ದು 1961ರಲ್ಲಿ, ಅಂದ್ರೆ 2 ವರ್ಷಗಳ ನಂತರ ಕೆಲಸವನ್ನು ಆರಂಭಿಸಿದೆ. 61ರ 21ನೇ ಮಾರ್ಚ್ ಕೆಲಸವನ್ನು ಆರಂಭಿಸಿದೆ. ಇದರ ಹೆಡ್ ಆಫೀಸ್ ಅಂದ್ರೆ ಮುಖ್ಯ ಕಚೇರಿ ಕೂಡ ನವದೆಹಲಿಯಲ್ಲೇ ಇದೆ. PTI ತರಾನೇ ಇದರ ಹೆಡ್ ಆಫೀಸ್ ಕೂಡ ನವದೆಹಲಿಯಲ್ಲಿದೆ. 325 ಜರ್ನಲಿಸ್ಟ್ ಪೂರ್ಣಕಾಲಿಕ ಕೆಲಸಗಾರರು ಮತ್ತೆ ಸುಮಾರು 250 ಅರೆಕಾಲಿಕ ಕೆಲಸಗಾರರು ಇದಕ್ಕಾಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ತವೆ. ಅದು ಬೇರೆ ಬೇರೆ ದೇಶದ ಮೂಲೆ ಮೂಲೆಯಲ್ಲಿ ಅದು ಕೆಲಸ ಮಾಡಿಕೊಂಡು ಸುದ್ದಿಯನ್ನ ಪ್ರೊವೈಡ್ ಮಾಡ್ತಾರೆ ಸಂಸ್ಥೆಗೆ. ಇದು ವಿಶೇಷ ಅಂತ ಹೇಳಿದ್ರೆ ಇದರ ಕರೆಸ್ಪಾಂಡೆಂಟ್ಸ್ ವಿಶ್ವದ ಬೇರೆ ಬೇರೆ ಕಡೆ ಹರಡ್ಕೊಂಡಿದ್ದಾರೆ. ವಾಷಿಂಗ್ಟನ್ ನಲ್ಲಿದ್ದಾರೆ, ಲಂಡನ್ ನಲ್ಲಿದ್ದಾರೆ, ದುಬೈಯಲ್ಲಿದ್ದಾರೆ, ಪಾಕಿಸ್ತಾನ ರಾಜಧಾನಿ ಇಸ್ಲಾಮಾಬಾದ್ ಅಲ್ಲಿದ್ದಾರೆ, ಬಾಂಗ್ಲಾದ ಢಾಕಾದಲ್ಲಿದ್ದಾರೆ, ಶ್ರೀಲಂಕಾದ ಕೊಲಂಬೋದಲ್ಲಿ, ಕಠ್ಮಂಡುವಿನಲ್ಲಿ ನೇಪಾಳದ, ಸಿಂಗಾಪುರ್ನಲ್ಲಿದ್ದಾರೆ, ಮತ್ತೆ ಸಿಡ್ನಿಯಲ್ಲಿ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಕೂಡ ಇದ್ದಾರೆ. ಹಾಗಾಗಿ ಇದು ಸುದ್ದಿಯನ್ನ ಒದಗಿಸುವಾಗ ಇಂಗ್ಲಿಷ್ ಮತ್ತೆ ಹಿಂದಿ ಭಾಷೆಯಲ್ಲಿ ಕೂಡ ಒದಗಿಸ್ತದೆ, ಜೊತೆಗೆ ಉರ್ದುವಿನಲ್ಲಿ ಕೂಡ ಸುದ್ದಿಯನ್ನು ಒದಗಿಸ್ತದೆ. ಯಾಕೆಂತ ಹೇಳಿದ್ರೆ ಅವರ ಗ್ರಾಹಕರು ದುಬೈಯಲ್ಲಿದ್ದಾರೆ, ಇಸ್ಲಾಮಾಬಾದ್, ಢಾಕಾ ಇಲ್ಲೆಲ್ಲ ಎಲ್ಲಾ ಕಡೆ ಇದ್ದಾರೆ. ಹಾಗಾಗಿ ಇದು ಉರ್ದುವಿನಲ್ಲಿ ಕೂಡ ಸುದ್ದಿಯನ್ನ ಒದಗಿಸ್ತದೆ. ಇದು ತನ್ನ ವಿದೇಶಗಳಲ್ಲಿ ತನ್ನ ಕಸ್ಟಮರ್ಗಳನ್ನ ಹೊಂದಿದ ಮೊದಲ ಸುದ್ದಿ ಸಂಸ್ಥೆ ಅನ್ನುವಂತ ಹೆಗ್ಗಳಿಕೆ ಇದೆ. ಅದು ಯಾವಾಗ 1981ರಲ್ಲಿ ಇದು ತನ್ನ ವಿದೇಶದಲ್ಲಿ ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದಿತ್ತು. ಇದೊಂದು ಅದರ ಹೆಗ್ಗಳಿಕೆ. ಇದು ಅರಬ್ ರಾಷ್ಟ್ರಗಳು, ಪರ್ಷಿಯನ್ ಗಲ್ಫ್, ಸಿಂಗಾಪುರ್ ಇಲ್ಲಿನ ತನ್ನ ಗ್ರಾಹಕರಿಗೆ ಉಪಗ್ರಹ ಮುಖಾಂತರ ಸುದ್ದಿಯನ್ನು ಅವರಿಗೆ ಒದಗಿಸ್ತಾ ಇತ್ತು. ಇದು ಕೂಡ ಹಿಂದಿ ಭಾಷೆಯಲ್ಲಿ ತನ್ನ ಸುದ್ದಿ ಒದಗಿಸುವ ಸೇವೆಗೆ ಯುನಿವಾರ್ತಾ ಅನ್ನುವಂತ ಹೆಸರನ್ನು ಇಟ್ಕೊಂಡಿದೆ. ಇದು 1982 ಮೇ 1 ಕೆಲಸವನ್ನ ಆರಂಭಿಸುತ್ತದೆ. ಇದರ ಉರ್ದು ಭಾಷೆಯಲ್ಲಿ ಸುದ್ದಿ ಒದಗಿಸುವ ಸೇವೆ 1992 ಜೂನ್ ಅಲ್ಲಿ ಆರಂಭವಾಗ್ತದೆ. ಬೇರೆ ಏನು ಇದರ ಸರ್ವಿಸ್ಗಳಿದ್ದಾವೆ ಅಂತ ಹೇಳಿದ್ರೆ ಯುನಿದರ್ಶನ್ ಅಂತ ಹೇಳ್ತದೆ. ಯುನಿದರ್ಶನ್ 1986ರಲ್ಲಿ ಆರಂಭವಾಯಿತು. ಅದು ಟಿವಿಗಳಿಗೆ ಸುದ್ದಿಯನ್ನು ಕೊಡ್ತದೆ ಮತ್ತೆ ಫೀಚರ್ಗಳನ್ನ ಅಂದ್ರೆ ನುಡಿಚಿತ್ರಗಳನ್ನ ಒದಗಿಸ್ತದೆ. ಮತ್ತೊಂದು ಯುನಿಸ್ಕ್ಯಾನ್ ಅಂತ ಇದೆ. ಯುನಿಸ್ಕ್ಯಾನ್ ಅನ್ನುವಂಥದ್ದು ನ್ಯೂಸ್ ಡಿಸ್ಪ್ಲೇ ಆನ್ ಟಿವಿ ಸೆಟ್ಸ್ ಫಾರ್ ಹೋಟೆಲ್ಸ್, ಅಂದ್ರೆ ಹೋಟೆಲ್ಗಳಲ್ಲಿ ಇರ್ಬೋದು, ಗವರ್ಮೆಂಟ್ ಅಥವಾ ಕಾರ್ಪೊರೇಟ್ ಕ್ಲೈಂಟ್ಸ್ ಗಳಿಗೆ ಈ ರೀತಿ ಡಿಸ್ಪ್ಲೇ ಮಾಡಲಿಕ್ಕೆ ತನ್ನ ಸೇವೆಯನ್ನ ಒದಗಿಸ್ತದೆ. ಆಗ ತುಂಬಾ ಹಿಂದೆ ಮತ್ತೊಂದು ಯುನಿ ಡೈರೆಕ್ಟ್ ಅಂತ ಹೇಳಿ, ಅಂದ್ರೆ ಸರ್ವಿಸಸ್ ಫಾರ್ ಎಕ್ಸಿಕ್ಯೂಟಿವ್ಸ್ ಇನ್ ಗವರ್ಮೆಂಟ್, ಅದು ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ಇರ್ಬೋದು ಮತ್ತೆ ಬೇರೆ ಸೆಕ್ಟರ್ಗಳಲ್ಲಿ ವಿಶೇಷವಾದ ಸೇವೆಯನ್ನ ಯುನಿ ಡೈರೆಕ್ಟ್ ಮುಖಾಂತರ ಅದು ಒದಗಿಸ್ತಾ ಇದೆ. ಮತ್ತೆ ಯುನಿಗ್ರಾಫಿಕ್ಸ್ ಅನ್ನುವಂಥದ್ದು ಸೇವೆ ಇದೆ. ಇದು ಅಂತ ಹೇಳಿದ್ರೆ ಆಗ ತುಂಬಾ ಹೊಸತ್ತು. 1987ರಲ್ಲಿ ಈ ಸೇವೆಯನ್ನು ಅದು ಆರಂಭಿಸ್ತದೆ. ಆಗ ತುಂಬಾ ಬೇಡಿಕೆ ಇತ್ತು, ಆಗ ತುಂಬಾ ಹೊಸ ಟೆಕ್ನಾಲಜಿ ಇದು. ಅಂದ್ರೆ ಗ್ರಾಫಿಕ್ಸ್ ಅನ್ನುವಂಥದ್ದು ಈಗ ಸಿಕ್ಕಿದ ಹಾಗೆ ಸಿಗ್ತಾ ಇರಲಿಲ್ಲ, ಕಂಪ್ಯೂಟರ್ಗಳ ಸಂಖ್ಯೆ ಕೂಡ ಕಡಿಮೆ ಇತ್ತು. ಆಗ ರೆಡಿ ಟು ಯೂಸ್ ಕಂಪ್ಯೂಟರ್ ಡಿಸೈನ್ಡ್ ಗ್ರಾಫಿಕ್ಸ್, ಅಂದ್ರೆ ಕಂಪ್ಯೂಟರ್ ಡಿಸೈನ್ ಮುಖಾಂತರ ಯೂಸ್ ಮಾಡಲಿಕ್ಕೆ ಬಳಕೆಗೆ ತಯಾರಿರುವಂತ ಗ್ರಾಫಿಕ್ಸ್ ಅನ್ನ ಒದಗಿಸ್ತಾ ಇತ್ತು 1987ರಲ್ಲಿ. ಮತ್ತೊಂದು ಅಸೋಸಿಯೇಟೆಡ್ ಪ್ರೆಸ್ ಅಂತ, ಇದನ್ನು ಕೂಡ AP ಅಂತ ನಾವು ಜನಪ್ರಿಯವಾಗಿದೆ. AP ನೀವು ಕೆಲವು ಫೋಟೋಗಳ ಕೆಳಗಡೆ ಕೃಪೆ AP ಅಥವಾ ಕರ್ಟಸಿ AP ಅನ್ನೋದನ್ನ ನೀವು ನೋಡಿರ್ತೀರಿ. ಇದು ಅಮೆರಿಕಾದ ಒಂದು ಸುದ್ದಿ ಸಂಸ್ಥೆ. 1846ರಲ್ಲಿ, ತುಂಬಾ ಹಿಂದೆ 1846ರಲ್ಲಿ ಇದರ ಆರಂಭವಾಗ್ತದೆ. ಇದು ಕೂಡ ನಾನ್ ಪ್ರಾಫಿಟ್ ಕೋಆಪರೇಟಿವ್, ಇದು ಲಾಭ ಬಯಸದ ಮತ್ತೆ ಕೋಆಪರೇಟಿವ್ ಸಹಕಾರಿ ತತ್ವದ ಮೂಲಕ ಇದು ನಡೀತದೆ ಅಮೆರಿಕಾದಲ್ಲಿ. ಯಾರು ಹಾಗಾದ್ರೆ ಇದರ ಓನರ್ಸ್ ಅಂತ ಹೇಳಿದ್ರೆ ಸಹಕಾರಿ ತತ್ವ ಅಂತ ಈಗಾಗಲೇ ಹೇಳಿದೆ. ಹಾಗಾಗಿ ಯಾರು ನ್ಯೂಸ್ ಪೇಪರ್ಸ್, ರೇಡಿಯೋದವರು ಮತ್ತೆ ಟೆಲಿವಿಷನ್ ಸ್ಟೇಷನ್ ಅವರು ಅಮೆರಿಕಾದಲ್ಲಿ ಯಾರು ಇವರ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವರೆಲ್ಲರೂ ಕೂಡ ಇದರ ಓನರ್ಸ್ ಇದ್ದ ಹಾಗೆ. ಸಹಕಾರಿ ತತ್ವದಲ್ಲಿ ನಡೀತದೆ, ಅಂದ್ರೆ ಲಾಭಾಂಶದಲ್ಲೂ ಕೂಡ ಹಂಚಿಕೆ ಇರ್ತದೆ, ಆ ರೀತಿ ನಡೀತದೆ. ಇದರ ಹೆಡ್ ಆಫೀಸ್, ಮುಖ್ಯ ಕಚೇರಿ ಇರುವಂತದ್ದು ನ್ಯೂಯಾರ್ಕ್ ನಲ್ಲಿ. ಸುಮಾರು 4100ರಷ್ಟು ಎಂಪ್ಲಾಯೀಸ್, ಅಂದ್ರೆ ಪೂರ್ಣಕಾಲಿಕ ಉದ್ಯೋಗಿಗಳು ಇದರಲ್ಲಿ ಕೆಲಸ ಮಾಡ್ತಾರೆ. ಇದು ಈಗಾಗಲೇ ಹೇಳಿದೆ ಫೋಟೋಗೆ ತುಂಬಾ ಜನಪ್ರಿಯ ಅಂತ ಹೇಳಿ. ಇದರ ಫೋಟೋಗ್ರಾಫ್ ಲೈಬ್ರರಿಯಲ್ಲಿ ಸುಮಾರು 10 ಮಿಲಿಯನ್ ಇಮೇಜ್ಗಳಿಗಿಂತಲೂ ಜಾಸ್ತಿ ಫೋಟೋಗಳ ಸಂಗ್ರಹ ಇದೆ ಅಂತ ಹೇಳಲಾಗ್ತದೆ. ಮತ್ತೆ ಅಸೋಸಿಯೇಟೆಡ್ ಪ್ರೆಸ್ ರೇಡಿಯೋ ನೆಟ್ವರ್ಕ್ ಕೂಡ ಇದೆ. ರೇಡಿಯೋಗೆ ಕೂಡ ಇದು ತನ್ನ ಸೇವೆಯನ್ನು ಒದಗಿಸುತ್ತದೆ. ಮತ್ತೆ ನ್ಯೂಸ್ ಕಾಸ್ಟ್ ಟು ರೇಡಿಯೋ ಅಂಡ್ ಟೆಲಿವಿಷನ್,
ಇದಕ್ಕೆ ರೇಡಿಯೋ ಮತ್ತೆ ಟೆಲಿವಿಷನ್ ಎರಡಕ್ಕೂ ಕೂಡ ಸುದ್ದಿ ಪ್ರಸಾರದ ಸೇವೆಯನ್ನ ಇದು ಒದಗಿಸ್ತದೆ. ಇದು ಸಾಧಾರಣ 243 ನ್ಯೂಸ್ ಬ್ಯೂರೋಗಳು, ಅಂದ್ರೆ ಬ್ಯೂರೋಗಳಂದ್ರೆ ಕೇಂದ್ರ ಕಚೇರಿ ಅಲ್ಲ, ಆ ಉಪ ಕಚೇರಿಗಳು ಬೇರೆ ಬೇರೆ ಕಡೆ ಇರ್ತದೆ. ಅಂದ್ರೆ ಸುದ್ದಿ ಸಂಗ್ರಹಕ್ಕಾಗಿ ಮತ್ತು ಸುದ್ದಿಯ ನಿಯಂತ್ರಣಕ್ಕಾಗಿ ಇಂಥ 243 ಉಪ ಕಚೇರಿಗಳನ್ನ ಹೊಂದಿದೆ, ಬ್ಯೂರೋಗಳನ್ನ ಹೊಂದಿದೆ. ಮತ್ತೆ ಇದು ವಿಶೇಷತೆ ಅಂತ ಹೇಳಿದ್ರೆ 120ಕ್ಕೂ ಹೆಚ್ಚು ದೇಶಗಳಲ್ಲಿ ಇದು ತನ್ನ ಸೇವೆಯನ್ನು ಒದಗಿಸುತ್ತದೆ. ಇದರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಗ್ಯಾರಿ ಬಿ ಪ್ರೂಟ್ ಅಂತ ಹೇಳುವವರು 1957ರಲ್ಲಿ ಅವರ ಜನನ, ಅವರು ಈ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಯುನೈಟೆಡ್ ಪ್ರೆಸ್ ಇಂಟರ್ನ್ಯಾಷನಲ್, UPI ಅಂತ ಹೇಳಿ ಶಾರ್ಟ್ ಫಾರ್ಮ್ ನಲ್ಲಿ ನಾವು ಜನಪ್ರಿಯವಾಗಿರ್ತದೆ. ಇದು 1907ರಲ್ಲಿ, ಇದು ಕೂಡ ತುಂಬಾ ಹಳೆಯದು, ಸ್ಥಾಪನೆ ಆಗ್ತದೆ. ಆಗ ಮಾತ್ರ ಇದರ ಹೆಸರು ಯುನೈಟೆಡ್ ಪ್ರೆಸ್ ಅಸೋಸಿಯೇಷನ್ಸ್ ಅಂತ ಇತ್ತು. ಅದು ಬದಲಾಗುವುದು ಮತ್ತೆ ಒಂದು 51 ವರ್ಷಗಳ ಬಳಿಕ, ಅಂದ್ರೆ 1958ರಲ್ಲಿ ಇದನ್ನ ರಿನೇಮ್ ಮಾಡ್ತಾರೆ, ಯುನೈಟೆಡ್ ಪ್ರೆಸ್ ಇಂಟರ್ನ್ಯಾಷನಲ್ ಅನ್ನುವಂತ ಈಗಿನ ಹೆಸರಿನಲ್ಲಿ ರಿನೇಮ್ ಮಾಡ್ತಾರೆ. ಇದು ಕೂಡ ಅಮೆರಿಕಾದ ಸುದ್ದಿ ಸಂಸ್ಥೆ. ಇದು ಸುಮಾರು 6,000ದಷ್ಟು ಮೀಡಿಯಾ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಬೇರೆ ಬೇರೆ ನ್ಯೂಸ್ ಪೇಪರ್ಸ್ ಇರ್ಬೋದು, ಚಾನೆಲ್ಗಳಿರ್ಬೋದು, ಒಟ್ಟು 6,000ದಷ್ಟು ಅಂದಾಜು ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಮತ್ತೆ 2,000ಕ್ಕಿಂತಲೂ ಹೆಚ್ಚು ಎಂಪ್ಲಾಯೀಸ್, ಕೆಲಸಗಾರರು ಇಲ್ಲಿ ಕೆಲಸ ಮಾಡ್ತಾರೆ. ಇದಕ್ಕೆ ಸುಮಾರು 200ರಷ್ಟು ಬ್ಯೂರೋಗಳಿದ್ದಾವೆ, ಕಚೇರಿಗಳಿದ್ದಾವೆ. ಮತ್ತೆ 92 ದೇಶಗಳಲ್ಲಿ ಇದು ತನ್ನ ಸೇವೆಯನ್ನ ಒದಗಿಸ್ತದೆ. ಯಾವೆಲ್ಲ ಭಾಷೆಯಲ್ಲಿ ಒದಗಿಸ್ತದೆ ಅಂತ ಹೇಳಿದ್ರೆ, ಇಂಗ್ಲಿಷ್ ಒಂದು ಎಲ್ಲಾ ಭಾಷೆ, ಎಲ್ಲಾ ದೇಶಗಳಲ್ಲೂ ಸಲ್ಲುವಂತ ಭಾಷೆ, ಮತ್ತೊಂದು ಸ್ಪ್ಯಾನಿಷ್ ಭಾಷೆಯಲ್ಲಿ, ಮತ್ತೊಂದು ಅರಬಿಕ್ ಭಾಷೆಯಲ್ಲಿ ಇದು ಸೇವೆಯನ್ನ ಒದಗಿಸ್ತದೆ. ಹಿಂದಿಯಲ್ಲಿ ಇದು ಸೇವೆ ಒದಗಿಸುವುದಿಲ್ಲ. ಇದರ ಹೆಡ್ ಆಫೀಸ್ ಇರುವಂತದ್ದು ವಾಷಿಂಗ್ಟನ್ ನಲ್ಲಿ, ಅಮೆರಿಕಾದ ವಾಷಿಂಗ್ಟನ್ ನಲ್ಲಿ ಇದರ ಹೆಡ್ ಆಫೀಸ್ ಇದೆ. UPI ನ ಬೇರೆ ಸೇವೆಗಳು ಅಂತ ಹೇಳಿದ್ರೆ ಯುನೈಟೆಡ್ ಪ್ರೆಸ್ ಮೂವಿ ಟೋನ್ ಅಂತ ಹೇಳ್ತದೆ. ಇದು ಮೂವಿಗಳಿಗೆ ಸಂಬಂಧಪಟ್ಟ, ಫಿಲ್ಮಿಗೆ ಸಂಬಂಧಪಟ್ಟ ಸುದ್ದಿಯನ್ನ ಕೊಡ್ತದೆ. ಎಲ್ಲ ಇದು ಮೀಡಿಯಾಗಳಿಗೂ ಬೇಕಾಗಿರುವಂತದ್ದು. ಯಾಕೆಂದ್ರೆ ಹೇಳಿದ್ರೆ ಇದು ಮನೋರಂಜನೆಗೆ ತುಂಬಾ ಮುಖ್ಯ. ಮತ್ತೆ ಯುನೈಟೆಡ್ ಪ್ರೆಸ್ ಟೆಲಿವಿಷನ್ ನ್ಯೂಸ್ ಅಂತ, ಟೆಲಿವಿಷನ್ ನ್ಯೂಸ್ಗೆ ಬೇಕಾದಂತಹ ಸುದ್ದಿಯನ್ನ ಕೊಡ್ತದೆ. ಮತ್ತೆ ನ್ಯೂಸ್ ಟ್ರ್ಯಾಕ್ ಅಂತ ಹೇಳಿ ಡೈಲಿ ನ್ಯೂಸ್ ಕವರೇಜ್, ಅಂದ್ರೆ ನಮಗೆ ಡೈಲಿ ನ್ಯೂಸ್ ಕವರೇಜ್ ಅಲ್ಲಿ ನಮ್ಮ ಚಾನೆಲ್ಗಳು ಅಥವಾ ನ್ಯೂಸ್ ಪೇಪರ್ಗಳಿಗೆ ಏನೆಲ್ಲ ಬೇಕಾಗ್ತದೆ, ಫೋಟೋಗಳು ಬೇಕಾಗ್ತದೆ, ಮತ್ತೆ ಸ್ಥಳೀಯ ಸುದ್ದಿಗಳು ಬೇಕಾಗ್ತದೆ, ಮತ್ತೆ ಅಂತಾರಾಷ್ಟ್ರೀಯ ಸುದ್ದಿಗಳು, ಎಲ್ಲಾ ಸುದ್ದಿಗಳು ಬೇಕಾಗ್ತದೆ. ಇಂಥದ್ದ ಎಲ್ಲಾ ಸುದ್ದಿಗಳನ್ನು ಕೂಡ ಇದು ಕೊಡ್ತದೆ ತನ್ನ ಯಾರಿಗೆ ಕಸ್ಟಮರ್ಸ್ ಇದ್ದಾರಲ್ಲ ಅವರಿಗೆ. ಮತ್ತೆ ಯುನೈಟೆಡ್ ಪ್ರೆಸ್ ಇಂಟರ್ನ್ಯಾಷನಲ್ ರೇಡಿಯೋ ನೆಟ್ವರ್ಕ್ ಕೂಡ ಇದೆ. ರೇಡಿಯೋಗಳಿಗೆ ಬೇಕಾದ ಸೇವೆಯನ್ನು ಕೂಡ ಇದು ಒದಗಿಸ್ತದೆ. ಮತ್ತೆ ಇಂಟರ್ನ್ಯಾಷನಲ್ ನ್ಯೂಸ್ ಸರ್ವಿಸ್ ಅನ್ನುವಂಥದ್ದು ಒಂದು ಸುದ್ದಿ ಸಂಸ್ಥೆ. ಇಂಟರ್ನ್ಯಾಷನಲ್ ನ್ಯೂಸ್ ಸರ್ವಿಸ್ ಅನ್ನುವಂಥದ್ದು ಒಂದು ಸುದ್ದಿ ಸಂಸ್ಥೆ. ಇದನ್ನ ಅಂದ್ರೆ ಇದು ಸ್ಥಾಪನೆ ಮಾಡಿದವರು ವಿಲಿಯನ್ ರ್ಯಾಂಡಾಲ್ಫ್ ಹರ್ಸ್ಟ್ ಅಂತ ಹೇಳುವವರು. 1909ರಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ. ಮತ್ತೆ UP ಯುನೈಟೆಡ್ ಪ್ರೆಸ್ ಇಂಟರ್ನ್ಯಾಷನಲ್ ಅಂತ ಈಗ ನಾನು ಹೇಳಿದೆ, ಅದನ್ನ ಸ್ಥಾಪನೆ ಮಾಡಿದವರು ಫ್ರಾಂಕ್ ಬಾರ್ತೋಲೋಮೇವ್ ಅಂತ ಹೇಳಿ, ಬಾರ್ತೋಲೋಮೇವ್ ಅಂತ ಹೇಳಿ ಇವರು ಸ್ಥಾಪನೆಯನ್ನ ಮಾಡ್ತಾರೆ. ಈ ಎರಡು ಸಂಸ್ಥೆಗಳಿದೆಯಲ್ಲ, 1958ರಲ್ಲಿ UP ಮತ್ತೆ ಇಂಟರ್ನ್ಯಾಷನಲ್ ನ್ಯೂಸ್ ಸರ್ವಿಸ್ ಇದೆಯಲ್ಲ, ಅದು ಮರ್ಜ್ ಆಗ್ತದೆ. ಮತ್ತೆ ಆಗ ನಂತರ UPI ಅನ್ನುವಂತ ಹೆಸರನ್ನ ಪಡ್ಕೊಳ್ತದೆ. UP ಇತ್ತು, ಅದ ನಂತರ UPI ಅನ್ನುವಂತ ಹೆಸರನ್ನ ಪಡ್ಕೊಳ್ತದೆ. ಆದ್ರೆ 1960ರ ವೇಳೆಗೆ ಇದು ಒಂದು ಕೊರತೆಯನ್ನ, ಅಂದ್ರೆ ಫೇಲ್ಯೂರ್ ಅನ್ನ ಅನುಭವಿಸ್ತದೆ. 1960ರ ವೇಳೆಗೆ ಅಂದ್ರೆ ಯಾವುದೇ ಮೀಡಿಯಾ ಆಫೀಸ್ಗಳಿಂದ ಇದಕ್ಕೆ ಸಪೋರ್ಟ್ ದೊರಕೋದಿಲ್ಲ. ಇನ್ನು 1998ರಲ್ಲಿ ಇದು ಕೇವಲ 250 ಇದರಲ್ಲಿ ಉದ್ಯೋಗಿಗಳಿದ್ರು, ಮತ್ತೆ ಕೇವಲ 12 ಆಫೀಸ್ಗಳಿಗೆ ಇದು ಸೀಮಿತವಾಗ್ತದೆ. ಕಂಪನಿ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಇಂಟರ್ನೆಟ್ ಅನ್ನ ಬಳಸಿಕೊಂಡು ಒದಗಿಸ್ತಾ ಇದ್ದ ಸೇವೆಗಳಿದೆಯಲ್ಲ, ಅದನ್ನ ವೆಬ್ಸೈಟ್ಗಳಿಗೆ ಮಾರಾಟವನ್ನ ಮಾಡ್ತದೆ. ಅಂದ್ರೆ ಆಗ ಇಂಟರ್ನೆಟ್ ಅನ್ನುವಂಥದ್ದು ಹೊಸ್ತು, ಹಾಗಾಗಿ ಅದನ್ನ ಮಾರಾಟ ಮಾಡ್ತದೆ. ಎಕ್ಸೈಟ್ ಅನ್ನುವಂಥ ಸಂಸ್ಥೆಗೆ, ಮತ್ತೆ ಜನಪ್ರಿಯವಾದ ಯಾಹೂ ಸಂಸ್ಥೆಗೆ ಅದನ್ನ ಮಾರಾಟ ಮಾಡ್ತದೆ. ಸಂಸ್ಥೆ ಮತ್ತೊಂದು ರೀತಿಯಲ್ಲಿ ತನ್ನ ಹೊರಳಿಕೊಳ್ತದೆ, ಅಂದ್ರೆ ಹೊಸ ತಂತ್ರಜ್ಞಾನಕ್ಕೆ. ಮೊದಲ ವರ್ಷನ್ ಯಾವುದರದ್ದು, ಡೈರೆಕ್ಟ್ ಟು ಕನ್ಸ್ಯೂಮರ್ ವೆಬ್ಸೈಟ್, ನೇರವಾಗಿ ಗ್ರಾಹಕರನ್ನ ತಲುಪುವಂತ ವೆಬ್ಸೈಟ್ ಗಳನ್ನ ಆರಂಭಿಸಲಿಕ್ಕೆ ಇದು ಮೊದಲ ಹಂತದಲ್ಲಿ ಒಂದು ಅಡಿಗಲ್ಲು ಆಗ್ತದೆ.
ಆಗಸ್ಟ್ 1999 ಆಗಸ್ಟ್ 1999 ಇದೇನ್ ಮಾಡ್ತದೆ ಅಂತ ಹೇಳಿದ್ರೆ ಆ ತನ್ನ ರೇಡಿಯೋ ನೆಟ್ವರ್ಕ್ ಇರ್ಬೋದು ಅಥವಾ ಬ್ರಾಡ್ಕಾಸ್ಟ್ ವೈರ್ ಸರ್ವಿಸ್ ಇರ್ಬೋದು ಇದೆಲ್ಲವನ್ನ ಕ್ಲೋಸ್ ಮಾಡಿಬಿಡ್ತದೆ. ಆದ್ರೆ ಮೇ 2000 ವೇಳೆಗೆ ಇದು ಇದನ್ನ ಪರ್ಚೇಸ್ ಮಾಡ್ತಾರೆ. ಅಂದ್ರೆ ಇದು ಸತ್ತೇ ಹೋಗುದಿಲ್ಲ. ಇದನ್ನ ನ್ಯೂಸ್ ವರ್ಲ್ಡ್ ಕಮ್ಯುನಿಕೇಶನ್ಸ್ ಅಂತ ನಾನು ಹೇಳಿದೆ ಅಲ್ಲ, ಸುದ್ದಿ ಸಂಸ್ಥೆ, ಅದು ಇದನ್ನ ಪರ್ಚೇಸ್ ಮಾಡ್ತದೆ. ಮತ್ತೆ ಇನ್ನು 2008 ಅಲ್ಲಿ UPIU, ಯುನೈಟೆಡ್ ಪ್ರೆಸ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಮೀಡಿಯಾ ಅಲಯನ್ಸ್ ಅಂತ ಹೇಳಿ, ಇದು ಏನು ಅಂತ ಹೇಳಿದ್ರೆ ಈಗಿನ ಹೆಚ್ಚಿನ ಸುದ್ದಿ ಸಂಸ್ಥೆಗಳಲ್ಲಿ ಅಥವಾ ಚಾನೆಲ್ಗಳಿರ್ಬೋದು ಮಾಡುವಂತ ಕೆಲಸಗಳು ಅಂದ್ರೆ ಜರ್ನಲಿಸಂ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ಬೇರೆ ಸ್ಟೂಡೆಂಟ್ಸ್ ಇರ್ಬೋದು, ಅವರಿಗೆ ಒಂದು ಪ್ಲಾಟ್ಫಾರ್ಮ್ ಅನ್ನು ಒದಗಿಸಲಿಕ್ಕೆ ಇದು ಸೇವೆಯನ್ನು ಆರಂಭಿಸ್ತದೆ. ಎಂತ ಹೇಳಿದ್ರೆ ಕಾಲೇಜಲ್ಲಿ ಗ್ರಾಜುಯೇಟ್ಸ್ ಇರ್ಬೋದು, ಅವರು ಮಾಡಿದ ಕೆಲಸಗಳನ್ನ ಕೆಲಸಗಳಿಗೆ ವೇದಿಕೆ ಒದಗಿಸ್ತದೆ. ಆದ್ರೆ ಯಾವುದೇ ಪೇ ಅಥವಾ ಬೈಲೇನನ್ನ ಕೊಡುವುದಿಲ್ಲ, ಅದ್ರ ಬದಲಾಗಿ ಅವರಿಗೆ ಒಂದು ವೇದಿಕೆಯನ್ನ ಕೊಡ್ತದೆ ಅಷ್ಟೇ. ಈಗ ಇದು UPI.com ವೆಬ್ಸೈಟ್ ಮುಖಾಂತರ ನ್ಯೂಸ್ ಅನ್ನ ಪ್ರೊವೈಡ್ ಮಾಡ್ತದೆ. ಯಾವುದು UPI.com ಅನ್ನೋ ವೆಬ್ಸೈಟ್ ಮುಖಾಂತರ ನ್ಯೂಸ್ ಅನ್ನ ಪ್ರೊವೈಡ್ ಮಾಡ್ತದೆ. ಇದು ಸುದ್ದಿ ಸಂಸ್ಥೆಗಳ ಬಗ್ಗೆ. ಅಂದ್ರೆ ನಮಗೆ ನ್ಯೂಸ್ ಪೇಪರ್ ನಲ್ಲಿ ನಾವು ಸುದ್ದಿಯನ್ನು ನೋಡ್ತೇವೆ, ಇವುಗಳಿಗೆ ಎಲ್ಲಿಂದ ಸುದ್ದಿ ಬರ್ತದೆ ಅನ್ನೋ ಕುತೂಹಲ ನಮಗೆ ಇರ್ತದೆ. ಹಾಗಾಗಿ ನ್ಯೂಸ್ ಪೇಪರ್ಗಳು ಮತ್ತೆ ಚಾನೆಲ್ಗಳು ಮತ್ತೆ ರೇಡಿಯೋ ಇದೆಯಲ್ಲ, ಈ ಸುದ್ದಿ ಸಂಸ್ಥೆಗಳನ್ನ ತುಂಬಾ ಡಿಪೆಂಡ್ ಆಗಿರ್ತಾರೆ. ಯಾಕಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿ, ದೇಶದ ಮೂಲೆ ಮೂಲೆಯಲ್ಲಿ ಆಗುವಂತ ಡೆವಲಪ್ಮೆಂಟ್ಗಳು ತಿಳ್ಕೊಳ್ಬೇಕಾದ್ರೆ ಈ ಸುದ್ದಿ ಸಂಸ್ಥೆಗಳು ಅನಿವಾರ್ಯ ಆಗಿರ್ತದೆ. ಹಾಗಾಗಿ ಈ ಸುದ್ದಿ ಸಂಸ್ಥೆಗಳು ಅನ್ನುವಂಥದ್ದು ನಮ್ಮ ಸುದ್ದಿ ಲೋಕದಲ್ಲಿ ದೊಡ್ಡ ಪಾತ್ರವನ್ನು ನಿರ್ವಹಿಸ್ತವೆ. ಮುಂದಿನ ಬಾರಿ ಮತ್ತೊಂದು ಟಾಪಿಕ್ ಜೊತೆ ಭೇಟಿಯಾಗೋಣ. ಬಾಯ್.